ಹನುಮಧ್ವಜ ತೆರವುಗೊಳಿಸಿದ್ದಕ್ಕಾಗಿರುವಂತಹ ವಿವಾದ ಇದೆ. ಗ್ರಾಮದಲ್ಲಿ ಈಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಸುರೇಶ್ ಗೌಡ, ಡಾಕ್ಟರ್ ಇಂದ್ರೇಶ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜಕೀಯ ಸ್ವರೂಪ ಪಡಿತಾ ಇದೆ ಪ್ರಕರಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಹಿಂದೂಗಳಿಗೆ ಅನ್ಯಾಯ ಅಂತ ಘೋಷಣೆ ಕೂಗ್ತಿದ್ದಾರೆ ಪ್ರತಿಭಟನಾಕಾರರು. ಕಾಂಗ್ರೆಸ್ ರಾಮ ವಿರೋಧಿ ಸರ್ಕಾರ ಅಂತ ಆರೋಪಿಸಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಭಟನಾಕಾರರ ಆಕ್ರೋಶವನ್ನು. ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇಡೀ ಗ್ರಾಮ ಸೇರಿ ಇಲ್ಲಿ ಧ್ವಜವನ್ನ, ಹನುಮ ಧ್ವಜವನ್ನ ಹಾಕಿತ್ತು. ಎಲ್ಲರೂ ಕೂಡ ಒಪ್ಪಿ ಹಾಕಿದಂಥದ್ದು 108 ಅಡಿ ಎತ್ತರದ ಧ್ವಜಸ್ತಂಭಕ್ಕೆ. ಆದರೆ ಇಂದು ಏಕಾಏಕಿ ಧ್ವಜವನ್ನ ಜಿಲ್ಲಾಡಳಿತ ತೆರವುಗೊಳಿಸಿದೆ ಎನ್ನುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಯಿತು. ಬೆಳಗಿನಿಂದಲೂ ಕೂಡ ಮಹಿಳೆಯರು ಕಣ್ಣೀರು ಹಾಕಲು ತೆರವು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಾಗ್ವಾದ ನಡೀತು, ತಳ್ಳಾಟ ನಡೀತು, ಲಾಠಿ ಚಾರ್ಜ್ ನಡೆಸಿದ್ರು. ಈಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ ಪ್ರತಿಭಟನೆ. ಎಲ್ಲಿ ತೆರವುಗೊಳಿಸಲಾಯಿತೋ ಅಲ್ಲೇ ನಾವು ಧ್ವಜವನ್ನ ಹಾಕ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಮೆಗುವಿನ ವಾತಾವರಣ ಸ್ಥಳದಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ನಡೆದಂತಹ ಘಟನೆ. ಗ್ರಾಮಸ್ಥರ ಆಕ್ರೋಶಗೊಂಡಿದ್ರು. ಎಲ್ಲರ ಒಪ್ಪಿಗೆಯೊಂದಿಗೆ ಹಾಕಿದಂತಹ ಹನುಮ ಧ್ವಜವನ್ನು ತೆರವುಗೊಳಿಸೋದು ಯಾಕೆ ಅಂತ ಪ್ರಶ್ನಿಸ್ತಾ ಇದ್ರು. ಶಾಸಕರ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ಮುಂದಾಗಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೆಳಿಗ್ಗೆ ಕೂಡ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ರು ಪೊಲೀಸರೊಂದಿಗೆ. ಈಗಲೂ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಧ್ವಜಸ್ತಂಭದ ಬಳಿ. ಹನುಮ ಧ್ವಜವನ್ನ ತೆರವುಗೊಳಿಸಿದ್ದಕ್ಕಾಗಿ ಆಕ್ರೋಶ ಭುಗಿಲೆದ್ದಿದೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟಿಸುತ್ತಾರೆ. ಇಂತಹ ಪೊಲೀಸರ ಲಾಠಿ ಏಟಿಗೆ ಎದುರಿಸದೆ ಸ್ವಾತಂತ್ರ್ಯ ತಕ್ಕಿತ್ತ. ಒಂದು ವೇಳೆ ಪೊಲೀಸರ ಲಾಠಿ ಏಟಿಗೆ, ಗೂಟಿ ಮೇಟಿಗೆ, ಗುಂಡಿ ಮೇಟಿಗೆ ಅಂಚು ಹೋದ ಈ ಬದರಂಗ ಬಲೆ, ಈ ಬದರಂಗ ಬಲೆ ಯಾವುದರ ಪೊಲೀಸರ ಲಾಠಿ ಏಟಿಗಾಗಲಿ, ಗುಂಡಿ ಮೇಟಿಗಾಗಲಿ ಅಂಚು ಹೋದ ಭಗತ್ ಸಿಂಗ್ ಎಂದಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಎಂದಲಿಲ್ಲ, ನಾವೇ ಮೊದಲ ಎಂದಲಿಲ್ಲ. ಪೊಲೀಸರ ದೌರ್ಜನ್ಯವನ್ನು ಮತ್ತೆ ಹಾಕಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಪೊಲೀಸರ ದೌರ್ಜನ್ಯಕ್ಕೆ ದೇಶಭಕ್ತರ ಧೈರ್ಯ ಶೌರ್ಯ ಇದ್ದೇವೆ. ದೇಶಭಕ್ತರೇ, ನಿಮ್ಮ ಶೌರ್ಯದ ಮುಂದೆ ಪೊಲೀಸರ ಲಾಠಿ ಕೆಲಸ ಮಾಡದೆ, ಅಳಿಸದಿರಿ. ಹೋರಾಟವನ್ನು ಮುನ್ನಡೆಸಿ ಮತ್ತೆ ಹನುಮ ಧ್ವಜವನ್ನ ಹಾಕುವ ಪ್ರಯತ್ನವಾಗ್ತಾ ಇದೆ. ಧ್ವಜಸ್ತಂಭದ ಬಳಿಯೇ ನೆರೆದಿರುವಂತಹ ಜನ ಧ್ವಜ ತೆರವುಗೊಳಿಸಿದ್ದಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಮತ್ತೆ ಹನುಮ ಧ್ವಜವನ್ನ ಹಾರಿಸುವುದಕ್ಕೆ ಕಾರ್ಯಕರ್ತರು ಯತ್ನಿಸ್ತಾ ಇದ್ದಾರೆ. ಗ್ರಾಮಸ್ಥರು ಪ್ರತಿಭಟಿಸ್ತಾ ಇದ್ರು. ಈಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. ರಾಮನ ಫೋಟೋ ಇರುವ ಫ್ಲೆಕ್ಸ್ ಹಾಕ್ತಾ ಇದ್ದಾರೆ.
ಬಲೆ ಗುಂಡಿ ನೇಟಿಗಾಗಲಿ ರಂಗದವನೇ ಬಜರಂಗ ಬಲೆ. ಪ್ರತಿಯೊಬ್ಬನು ಭಗತ್ ಸಿಂಗ್ ಆಗಿ ಸುಭಾಷ್ ಪೊಲೀಸರ ದೌರ್ಜನ್ಯವನ್ನು ಎದುರಿಸಿ ಪೊಲೀಸರ ದೌರ್ಜನ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ವಿವಾದ ಮತ್ತಷ್ಟು ತೀವ್ರಗೊಳ್ತಾ ಇರುವಂತೆ ಕಂಡು ಬರ್ತಾ ಇದೆ. ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸ್ಥಳದಲ್ಲಿ. ಸದ್ಯಕ್ಕೆ ಅಲ್ಲಿ ಮತ್ತೆ ಧ್ವಜ ಕಟ್ಟುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ಏನಾಗ್ತಾ ಇದೆ? ರಾಜಕೀಯ ಸ್ವರೂಪ ಪಡೆದಿದೆಯಾ ಪ್ರಕರಣ? ಖಂಡಿತವಾಗ್ಲೂ ಧ್ವಜ ವಿವಾದ ಪ್ರಕರಣ ಕಂಪ್ಲೀಟ್ ಆಗಿ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಅದ್ರ ಬೆಳಗ್ಗೆಯಿಂದಲೂ ಕೂಡ ಹಿಂದೂ ಕಾರ್ಯಕರ್ತರುಗಳು ಕೆರಗೋಡು ಗ್ರಾಮಸ್ಥರು ಒಂದು ಆರೋಪವನ್ನು ಮಾಡ್ತಾ ಇದ್ರು. ಹನುಮ ಧ್ವಜ ತೆರವಿನ ಹಿಂದೆ ಕಾಂಗ್ರೆಸ್ ಶಾಸಕರು, ಸಚಿವರ, ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಇದೆ ಅಂತೇಳಿ ಬೆಳಗ್ಗೆ ಗ್ರಾಮಸ್ಥರ ಭಾರಿ ವಿರೋಧದ ನಡುವೆಯೂ ಕೂಡ ಪೊಲೀಸರು, ಅಧಿಕಾರಿಗಳು ಹನುಮ ಧ್ವಜವನ್ನ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಆಗಿಂದಲೂ ಕೂಡ ಕೆರಗೋಡು ಗ್ರಾಮ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಅಂದ್ರೆ ಯಾವಾಗ ಹನುಮ ಧ್ವಜವನ್ನ ತೆರವು ಮಾಡಿ ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಅಳವಡಿಸಬೇಕು ಅನ್ನುವಂಥದ್ದು ಚಿಂತನೆ ಅಧಿಕಾರಿಗಳಲ್ಲಿತ್ತು. ಆದ್ರೆ ಮಧ್ಯಾಹ್ನ ಅದರ ನಿಯಮ ಬಾಹಿರವಾಗಿ ರಾಷ್ಟ್ರಧ್ವಜವನ್ನ ಅಳವಡಿಕೆಗೆ ಮುಂದಾಗ್ತಾರೆ ಅನ್ನುವಂತ ಆರೋಪದಡಿ ಈಗ ಮತ್ತೆ ಬಿಜೆಪಿ ಹಿಂದೂ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಧ್ವಜಸ್ತಂಭವನ್ನ ಸುತ್ತುವರೆದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಹನುಮ ಧ್ವಜವನ್ನ ಮತ್ತೆ ನಾವು ಅಲ್ಲೇ ಹಾಕ್ತೀವಿ ಎನ್ನುವಂತಹ ಬಿಗಿಪಟ್ಟನ್ನ ಮತ್ತೆ ಹಿಡಿದಿದ್ದಾರೆ. ಪೊಲೀಸರ ಜೊತೆಗೆ ತಳ್ಳಾಟ ನೂಕಾಟದ ರೀತಿಯಲ್ಲಿ ಒಂದು ಬಿಗುವಿದ ವಾತಾವರಣ ಇದೀಗ ಕೆರಗೋಡು ಗ್ರಾಮದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಅಕ್ಷರಶಃ ಹಿಂದೂ ಕಾರ್ಯಕರ್ತರುಗಳ ಆಕ್ರೋಶ ಕಟ್ಟೆ ಹೊಡೆದಿರ್ತಕ್ಕಂಥದ್ದು. ಮತ್ತೆ ರಾಮನ ಫೋಟೋವನ್ನು ಹಿಡಿದು ಮತ್ತೆ ಹನುಮನ ಧ್ವಜವನ್ನ ಆ ಕಂಬದ ಬಳಿ ತಂದು ಅಲ್ಲಿ ಕಟ್ಟುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅಂದ್ರೆ ಸಾಕಷ್ಟು ಪೊಲೀಸರು ಕೂಡ ಪರಿಸ್ಥಿತಿಯನ್ನ ಹತೋಟಿಗೆ ತರುವಲ್ಲಿ ಒಂದಷ್ಟು ಹರಸಾಹಸವನ್ನೇ ಪಡ್ತಿದ್ದಾರೆ. ಆದ್ರೆ ಪೊಲೀಸರ ಕಂಟ್ರೋಲ್ಗೂ ಕೂಡ ಪ್ರತಿಭಟನಾಕಾರಗಳು ಸಿಗದೆ ಮತ್ತೆ ಹನುಮ ಧ್ವಜವನ್ನ ತಂದು ಆ ಧ್ವಜಸ್ತಂಭಕ್ಕೆ ಪುನಃ ಕಟ್ಟುವಂತಹ ಪ್ರಯತ್ನಕ್ಕೆ ಇದೀಗ ಪ್ರತಿಭಟನಾಕಾರರು ಮುಂದಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪೊಲೀಸರು ಕೂಡ ಇದೀಗ ಒಂದ್ ರೀತಿ ಅಸಹಾಯಕರಾಗಿ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹಿಂದೂ ಕಾರ್ಯಕರ್ತರುಗಳ ಆಕ್ರೋಶದ ಕಟ್ಟೆ ಹೊಡೆದಿರ್ತಕ್ಕಂಥದ್ದು. ಅಂದ್ರೆ ಎಲ್ಲರೂ ಕೂಡ ಇಡೀ ಧ್ವಜಸ್ತಂಭವನ್ನ ಸುತ್ತುವರೆದು ಪೊಲೀಸರೇ ಬರ್ದಿರೋ ರೀತಿಯಲ್ಲಿ ಒಂದ್ ರೀತಿ ಸುತ್ತುವರೆದು ಮತ್ತೆ ಆ ಧ್ವಜಸ್ತಂಭಕ್ಕೆ ಆ ಶ್ರೀರಾಮನ ಫೋಟೋವನ್ನ ಕಟ್ಟುವಂಥದ್ದು, ಹನುಮನ ಬಾವುಟವನ್ನ ಕಟ್ಟುವಂತಹ ಕೆಲಸಗಳನ್ನ ಇದೀಗ ಹಿಂದೂ ಕಾರ್ಯಕರ್ತರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ರೀತಿ ಬೆಳಗಿನಿಂದ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಕೆರಗೋಡು ಗ್ರಾಮ ಇತ್ತು. ಯಾವಾಗ ಮತ್ತೆ ನಿಯಮ ಬಾಹಿರವಾಗಿ ರಾಷ್ಟ್ರಧ್ವಜವನ್ನ ಮಧ್ಯಾಹ್ನದ ವೇಳೆ ಕಟ್ತಾರೆ, ಅಂದ್ರೆ ಹನುಮ ಧ್ವಜವನ್ನ ತೆರವು ಕೊಟ್ಟು. ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.